ಸರ್ ನಮಸ್ತೆ. ನಮ್ಮ ಹೆಸರು ನಕ್ನಳ್ಳಿ ಆನಂದ್ ಅಂತ. ನಮ್ಮದು ನಕ್ನಳ್ಳಿ ಗ್ರಾಮ, ಕೊಡನಹಳ್ಳಿ ಪಂಚಾಯಿತಿ, ನಂದಿ ಹೋಬಳಿ. ಸೊ ಹಲವಾರು ವರ್ಷಗಳಿಂದ ನಮ್ಮೂರಲ್ಲಿ ನೀರಿನ ಸಮಸ್ಯೆ ಇತ್ತು. ಒಂದು 5-6 ವರ್ಷದಿಂದ ಸಮಸ್ಯೆ ಇತ್ತು. ನಮ್ಮ ಮೆಚ್ಚಿನ ನಾಯಕ ಪ್ರದೀಪ್ ಈಶ್ವರ್ ಅವರು ಚುನಾವಣಾ ಸಮಯದಲ್ಲಿ ನಮ್ಮೂರಿಗೆ ಬಂದಿದ್ದರು. ಆ ಸಮಯದಲ್ಲಿ ನಮ್ಮ ಬೇಡಿಕೆಯನ್ನು ಅವ್ರ ಮುಂದಿಟ್ಟಿದ್ವಿ. ನೀರಿನ ಸಮಸ್ಯೆ ಇದೆ ಸರ್, ನಮಗೆ ಆದಷ್ಟು ಬೇಗ ನಮಗೆ ಈ ಸಮಸ್ಯೆಯಿಂದ ಪರಿಹಾರ ಮಾಡಬೇಕಂತ ಹೇಳಿದ್ವಿ. ಅದೇ ರೀತಿ ಅವ್ರು ಹೇಳಿದರು, ಚುನಾವಣೆ ಆಗಿದ ತಕ್ಷಣವೇ ನಾವು ಇದನ್ನು ನಿಮಗೆ ಬೇಗನೆ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅದೇ ರೀತಿ ಕೆಲವೊಂದು ದಿನಗಳ ನಂತರ ಅವ್ರ ಹತ್ರ ಹೋಗಿ ನಾವು ಮಾತಾಡಿದ್ದಕ್ಕೆ ಕೇಳಿದ್ದಕ್ಕೆ ಅದೇ ಒಂದು 3-4 ದಿವಸ ಸಮಯ ತಗೊಂಡು ಪಂಚಾಯತಿಯಿಂದ ಜಯಮಲ್ ಯೋಜನೆ ಕಡೆಯಿಂದ ಬೋರನ್ನು ಕಳಿಸ್ಕೊಟ್ಟು ಒಂದು ಬೋರ್ ಫೈಲ್ ಆದ್ರೂ ಒಂದು ನೆಕ್ಸ್ಟ್ ವೀಕ್ ಹಾಗೆ ಬೋರ್ ಕಳಿಸ್ಕೊಟ್ಟು ಈ ದಿನ ಊರಿಗಾಗಷ್ಟು ನೀರನ್ನು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಸಮಸ್ಯೆ ತುಂಬಾ ಇದೆ. ಇನ್ನು ನೀರಿದಾದರೆ ಸಿಕ್ಕಾಪಟ್ಟೆ ಇತ್ತು. ನಮಗೆ ಪ್ರತಿ ಮನೆಯಲ್ಲೂ ನೀರಿಗೆ ಇರಬೇಕಾದ್ರೆ ಒಂದು 5 ಬಿಂದಿಗೆ ನೀರು ಇರಬೇಕಾದ್ರೂ ಒಂದು 1 ಅವರಿಂದ 2 ಅವರ್ ನಾವು ವೆಯ್ಟ್ ಮಾಡಬೇಕಾಗಿತ್ತು. ಈ ಸಮಸ್ಯೆ ಇವಾಗಿಲ್ಲ ಸದ್ಯಕ್ಕಾದರೆ. ಈಗ ನೀರು ನಮಗೆ ಸುಮಾರು ಒಂದು 50 ವರ್ಷಕ್ಕಾಗಷ್ಟು ನೀರು ನಮಗೆ ಆಗಿದೆ. ನಮಗೆ ಈ ಮೂಲಕ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ ಸರ್. ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೆ ಬಂದಿದ್ದರು. ಆ ಒಂದು ಟೈಮಲ್ಲಿ ನಾವು ಬೇಡಿಕೆ ಹೇಳಿದ್ವಿ. ನಮಗೆ ಒಂದು 5 ವರ್ಷದಿಂದ ನೀರಿನ ಸಮಸ್ಯೆ ಇದೆ, ತುಂಬ ಕಷ್ಟದಲ್ಲಿದ್ದೀವಿ ನೀರು ಸಮಸ್ಯೆ. ಹಾಗಾಗಿ ನಮಗೆ ಫಸ್ಟ್ ನೀರು ಬೇಕಂತ ಕೇಳಿದ್ವಿ. ಆ ನಂತರ ಅವರು ಚುನಾವಣೆ ಕೆಲವು ದಿನಗಳ ನಂತರ ಬೋರನ್ನು ಕಳಿಸ್ಕೊಟ್ರು. ಅದೇ ರೀತಿ ಅವ್ರು ಕಳಿಸ್ಕೊಟ್ಟಂಥ ಬೋರು ನಮಗೆ ಅನುಕೂಲವಾಗಿ ನಮಗೆ ಇದು ನೀರೆಲ್ಲ ಸಿಕ್ಕಿದೆ. ಇವಾಗೇನು ನೀರಿನ ಸಮಸ್ಯೆ ಇಲ್ಲ ಸದ್ಯಕ್ಕಾದರೆ. ಸರ್, ಮೂಲಭೂತ ಸೌಕರ್ಯ ನಮ್ಮಲ್ಲಿ ನಮ್ಮ ಈ ನಕ್ನಳ್ಳಿ ಗ್ರಾಮಕ್ಕೆ ಕೆಲವೊಂದು ಈ ಕಳೆದ 10 ವರ್ಷದಿಂದ BJP ಸರ್ಕಾರ ಇದೆ. ಈ 10 ವರ್ಷದಿಂದ ನಮಗೆ ಒಂದು ರೂಪಾಯಿ ಹಣ ಸಹ ನಮ್ಮೂರಿಗೆ ಇದುವರೆಗೂ ಬಂದಿಲ್ಲ ಸರ್. ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅಣ್ಣವರು ಮಾತು ಕೊಟ್ಟಂತೆ ನಡ್ಕೊಂಡಿದ್ದಾರೆ. ಅವ್ರು ತುಂಬ ಧನ್ಯವಾದ ಹೇಳ್ತೀವಿ ಸರ್. ತುಂಬ ಅವ್ರಿಗೆ ನಮಗೆ ಅವರನ್ನು ಯಾವಾಗ ನಮ್ಮ ಕಣ್ಮುಂದೆ ಬರ್ತಾರೆ ನಮ್ಮೂರಿಗೆ ಅಂತ ಆಸೆಯಿಂದ ಇದ್ದಾರೆ ಸರ್. ಅವ್ರನ್ನ ಸ್ವಾಗತ ಮಾಡೋಕ್ಕೆ ತುಂಬ ಆತುರದಿಂದ ಕಾಯ್ತಾ ಇದ್ದೀವಿ ಸರ್. ಸರ್, ನೀರನ್ನ ನಮ್ಮ ಚಿಕ್ಕಬಳ್ಳಾಪುರ, ನಮ್ಮ ಕಂತಳ್ಳಿ, ತಳ್ಳಿ ಗ್ರಾಮಕ್ಕೆ ಮಿನಿಮಮ್ ಅಂದರೆ ಒಂದು 1000, 1100, 1200, 1300 ಅಡಿ ನೀರು ಕೊರೆದ್ರೂ ನೀರು ಸಿಗ್ತಾ ಇರಲಿಲ್ಲ. ನಮ್ಮ ಅದೃಷ್ಟನೋ ನಮ್ಮ ಪ್ರದೀಪ್ ಈಶ್ವರ್ ಅಣ್ಣವರು ಮಾತಿನಂತೇನೋ ಗೊತ್ತಿಲ್ಲ, ಕನಿಷ್ಠ ಪಕ್ಷ ಒಂದು 500 ಫೀಟಲ್ಲಿ ನೀರು ಸಿಕ್ಕಿದೆ. ಆದ ನಂತರ ಮತ್ತೆ ಒಂದು 100 ಅಡಿ ನಾವು ಮತ್ತೆ ಫೀಟ್ ಮಾಡಿದ್ವಿ. ಮತ್ತೆ ಫೀಟ್ ಮಾಡೋಕ್ಕಾಗಿಲ್ಲ. ಕನಿಷ್ಠ ಪಕ್ಷ ಒಂದು 5000 ಗ್ಯಾಲರಿ ಅಷ್ಟು ನೀರು ಬರ್ತಾಯಿದೆ ಸರ್. ಈಗ ಸರ್, ಮೊದಲ ಬೋರ್ ಏನಾಗಿತ್ತಂದರೆ ಸದ್ಯಕ್ಕಾದರೆ ಒಂದು 2 ವರ್ಷದಿಂದ 3 ದಿವಸಕ್ಕೊಮ್ಮೆ ರಿಪೇರಿ ಆಗ್ತಾಯಿತ್ತು. ಕಾರಣ ಏನಂದರೆ ಅದರಲ್ಲಿ ಬೋರ್ವೆಲ್ಲಲ್ಲಿ ನೀರಿಲ್ಲ. ನಾವು ಪಂಚಾಯತಿಗೆ ಸುಮಾರು ಸರಿ ನಾವು ಅರ್ಜಿ ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಅವ್ರು ಬರೋದು ಆ ಸಮಯಕ್ಕೆ ಬಂದು ರಿಪೇರಿ ಮಾಡ್ತಾಯಿದ್ರು. ಮತ್ತೆ ತನ್ನೊಂದು 3 ದಿವಸಕ್ಕೆ ಮತ್ತೆ ಹಾಳಾಗ್ತಾಯಿತ್ತು. ಆಮೇಲೆ ನಾವು ಮತ್ತೆ ಒಂದು ವಾರ ಅಷ್ಟು ನೀರೇ ಸಿಗ್ತಾ ಇರಲಿಲ್ಲ. ನಾವು ಸ್ವಂತ ಟ್ಯಾಂಕರನ್ನು ವಹಿಸ್ಕೊಂಡು ಮಾಡಿಸ್ಕೊತಾ ಇದ್ವಿ. ನಾವು ಈಗ ಪಂಚಾಯತಿಯಲ್ಲಿ ಹೇಳ್ತಾಯಿದ್ವಿ, ನಮ್ಮ ಮೆಂಬರ್ಗೂ ಹೇಳ್ತಾಯಿದ್ವಿ. ಅವ್ರು ಅಷ್ಟಕ್ಕಷ್ಟೇ ಹೇಳ್ಕೊಂಡು ನಮಗೇನಪ್ಪ ಸಮಸ್ಯೆ ಬಗೆಹರಿಸಿರಲಿಲ್ಲ ಸರ್. ಪ್ರತಿ ವರ್ಷವೂ ಅಂದರೆ ಪ್ರತಿ 10 ದಿವಸದಿಂದ ಇದುವರೆಗೂ ನಮ್ಮ ಇಮೇಜನ್ನು ಕೂಡ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸುತ್ತಮುತ್ತ ಹಳ್ಳಿಯಲ್ಲಿ ಈ ಮಟ್ಟದ ನೀರನ್ನು ನಾವು ಎಲ್ಲೂ ನೋಡಿಲ್ಲ. ಜನ ಬಂದು ವೀಕ್ಷಣೆ ಮಾಡ್ತಾಯಿದ್ದಾರೆ. ಬೋರ್ ನೀರನ್ನು ವೀಕ್ಷಣೆ ಮಾಡೋಕ್ಕೆ ತುಂಬ ಆತುರದಿಂದ ಕಾಯ್ತಾಯಿದ್ದಾರೆ. ಆ ನೀರು ಇನ್ನೂ ನಮಗೆ ಆದಷ್ಟು ಇನ್ನು ನೆನ್ನೆ ತಾನೇ ಹಾಕಿದ್ದೀವಿ. ಆದಷ್ಟು ಬೇಗ ಸೇವಿಸೋಕ್ಕೆ ಇಷ್ಟಪಡ್ತಾಯಿದ್ದೀವಿ. ಇಷ್ಟು ಬೇಗ ಆದಷ್ಟು ಅನುಕೂಲ ಮಾಡಿಕೊಡ್ಬೇಕಂತ ಬೇಗ ಹೇಳ್ತಾಯಿದ್ದೀವಿ ಸರ್. ಈಗ ನೆನ್ನೆ ತಾನೇ ಆಗಿದೆ, 1-2 ದಿವಸದಲ್ಲಿ ಅದು ಮಾಡಿಕೊಡ್ತಾರೆ ಸರ್. ಪೈಪ್ಲೈನ್ ಆಲ್ರೆಡಿ ಪೈಪೆಲ್ಲ ಬಂದಿದೆ ಸರ್. ಅಲ್ಲಿ 1-2 ದಿವಸ 3 ದಿವಸ ಒಳಗಡೆ ನಾವು ಅದನ್ನು ಮುಗಿಸ್ಕೊಡ್ತೀವಿ ಅಂತ ನಮ್ಮ ಅವರು ಹೇಳಿದ್ದಾರೆ ಸರ್. ಪ್ರದೀಪ್ ಈಶ್ವರ್ ಅಣ್ಣವರು ಬಂದಾಗಿಂದ ನಮ್ಮ ಈ ಜನಾಂಗಕ್ಕೆ ಆಗ್ಬೋದು, ಸಣ್ಣ ಪುಟ್ಟ ಜನಾಂಗಕ್ಕೆ ಅವರು ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಇನ್ನು ಅಧಿಕಾರಿಗಳು ಒಂದು ಫೋನ್ ಮಾಡಿದ್ರೆ ಹಿಂದೆ ಇದ್ದಿದ್ದ ದಿನದಲ್ಲಿ ನಾವು ಯಾರಂತಲೇ ಗೊತ್ತಿಲ್ಲ. ಈ ಸಮಯದಲ್ಲಿ ಯಾವುದೋ ಒಂದು ಸಮಸ್ಯೆ ಬಂದು PDO ಆಗ್ಬೋದು, JA ಆಗ್ಬೋದು, ಯಾವ ತಾಲೂಕು ಪಂಚಾಯತ್ ಯಾವುದೇ ನಿಮ್ಮ ಕೆಲಸ ಆಗ್ಬೋದು, ಸೊ ಒಂದು ಫೋನ್ ಮುಖಾಂತರ, ಒಂದು ಅರ್ಜಿ ಮುಖಾಂತರ ನಮ್ಮ ಕೆಲಸ ಆಗ್ತಾಯಿದೆ ಸರ್. ಈಗ ಸರ್, ನಮಗೆ ಆ ಶಾಸಕರು ಮುಂದೆ ಸಿಗ್ತಾರೆಲ್ಲ ಗೊತ್ತಿಲ್ಲ. ನಾವು ಆದಷ್ಟು ಎಷ್ಟು ಜೋಪಾನವಾಗಿ ಕಾಪಾಡ್ಕೊಬೇಕಂದ್ರೆ, ಈ ಸಾಮಾನ್ಯ ಜನ ನಾವು ಒಂದು ಪಂಚಾಯತಿ ಮೆಂಬರೆಲ್ಲ ಏನಿಲ್ಲ, ಒಂದು ಸಾಮಾನ್ಯ ಕಾರ್ಯಕರ್ತ ನಾನು ಈಗ ಪ್ರೆಸೆಂಟ್. ಆದರೆ ಈ ಕಾರ್ಯಕರ್ತ ಮನಸ್ಸು ಮಾಡಿದ್ರೆ ಈ ಹಳ್ಳಿಗೆ ನೀರು ತರೋ ಯೋಜನೆ ಮಾಡಿದ್ದೀವಲ್ಲ, ಅದೇ ಥರ ಪ್ರತಿಯೊಂದು ಹಳ್ಳಿಯಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ. ಈಗ ಸಾಮಾನ್ಯ ನಾನು ಒಂದು ಲೀಡ್ರಲ್ಲ, ಒಂದು ಸಾಮಾನ್ಯ ಒಂದು ಕಾರ್ಯಕರ್ತ.
ನನ್ನ ಸಮಸ್ಯೆ ತಗೊಂಡೋದ ತಕ್ಷಣ ಆ ಸಮಸ್ಯೆಯನ್ನು ತಗೊಂಡೋಗಿ ಆ ಬೋರನ್ನು ಕಳಿಸ್ಕೊಟ್ಟು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಹಲವಾರು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರ್ಬೋದು, ಎಲ್ಲ ಕರೆದು ಎಲ್ಲರೂ ಲೀಡರ್ಗಳೇ ನೋಡ್ಕೊಳಕ್ಕಿಲ್ಲ. ಕೆಲವೊಂದು ಲೀಡರ್ಗಳು ಇರ್ತಾರೆ, ಸೊ ಮಾಡಲ್ಲ. ಹಾಗಾಗಿ ಈಗ ನಮಗೆ ಒಂದು ಸಾಮಾನ್ಯ ಪ್ರಜೆ ಹೋದ್ರೂ ಅವ್ರ ಹತ್ರ ಕೆಲಸ ಮಾಡಿಕೊಡೋವಂಥ ಶಾಸ್ತ್ರ ಸಿಕ್ಕಿದ್ದಾರೆ. ಅಂಥ ಶಾಸ್ತ್ರ ಸಿಕ್ಕಿರೋ ನಮ್ಮ ಎಮ್ ಎಲ್ ಸರ್. ಒಂದು ಊಟದ ವ್ಯವಸ್ಥೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ನೀರಿಲ್ಲದೆ ಯಾರೂ ಬದುಕಾಗಲ್ಲ ಸರ್. ಈಗ ನಾವು 15 ವರ್ಷದಿಂದ ಅದು ಒಂದು ಮಿನಿಮಮ್ 5 ವರ್ಷದಿಂದ ಆ ಕಷ್ಟಪಟ್ಟಿದ್ದೀವಿ. ಇನ್ನು ಆ ಕಷ್ಟ ಇನ್ನೊಬ್ಬರಿಗೆ ಬೇಡ ಸರ್. ಈಗ ನಮಗೆ ಆ ಊರಿಗೆ ಆಗಿ ತುಂಬುತ್ತೆ ನೀರು, ಅಷ್ಟು ನೀರು ಬರ್ತಾಯಿದೆ. ಈ ನನಗೆ ಪ್ರಕಾರ ಈ ನಮ್ಮ ನೀರು ನಮ್ಮ ಬೋರ್ವೆಲ್ಲ ಬರ್ತಾ ಇರೋದು 50 ವರ್ಷಕ್ಕಿಂತ ಅಧಿಕ ನೀರನ್ನು ಕಡಿಮೆ ಆಗೋದೇ ಇಲ್ಲ. ಮಿನಿಮಮ್ 50 ವರ್ಷ ಇದ್ದೇ ಇರುತ್ತೆ ಸರ್. ಅವರು ಬಂದು ನಮಗೆ ಒಂದು ಕೇವಲ ಒಂದು ದಿನದ ಮುಂಚೆ ತಿಳಿಸ್ಕೊಟ್ರೆ ಅವ್ರು ಬಂದಾಗ ನಾವು ಸ್ವಾಗತ ಮಾಡೋದು ಅದೊಂದು ನಮ್ಮ ಈ ನಕ್ನಳ್ಳಿ ಚಿಕ್ಕೂರೇ ಆಗ್ಬೋದು ಸರ್. ಸೊ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ ಸರ್. ಅವರು ಬಂದು ಈ ನಮ್ಮ ನಕ್ನಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟರೆ ಆ ಸಂತಸ, ಯಾಕಂದರೆ ಅಷ್ಟೊಂದು ಕುತೂಹಲದಿಂದ ಇದೆ. ಯಾಕಂದರೆ ನಮ್ಮ ಕಷ್ಟ ಇಷ್ಟು ಬೇಗ ಪರಿಹಾರ ಆಗಿದ್ದು ಇದೇ ಫಸ್ಟ್ ಟೈಮ್. ಕೆಲವೊಂದು ಈಗ 5 ವರ್ಷದಿಂದ ನಾವು ಕಷ್ಟಪಡ್ತಾಯಿದ್ದೀವಿ, ಯಾವ ಅಧಿಕಾರಿನೂ ಬಂದಿಲ್ಲ, ಯಾವ ಒಂದು MLA ಬಂದಿಲ್ಲ, ಯಾರೂ ಬಂದಿಲ್ಲ. ಕೆಲವೊಂದು ದಿನಗಳಲ್ಲೇ ನಮಗೆ ಸಮಸ್ಯೆ ಪರಿಹಾರ ಮಾಡಿಕೊಟ್ರಲ್ಲ, ಅದಕ್ಕಿಂತ ಬೇರೆ ಕೆಲಸ ಏನು ಬೇಕು ಸರ್? ಜನರಿಗೆ ಫಸ್ಟ್ ನೀರು ಬೇಕು. ನೀರಿಲ್ಲಂದ್ರೆ ಏನಾಗುತ್ತೆ? ಆಗಲ್ಲ. ಈ ಕೆಲವೊಂದು 5 ವರ್ಷದಿಂದ ನಾವು ಕಷ್ಟಪಡ್ತಾನೇ ಇದ್ದೀವಿ. ಯಾವೊಂದು ಲೀಡ್ರು ಬಂದು ನಮ್ಮನ್ನು ಸಮಸ್ಯೆ ಕೇಳಿಲ್ಲ, ಆಯಿತಾ? ಹಾಗಾಗಿ ಈಗ ಅವ್ರು ಬಂದರೆ ವಿಜೃಂಭಣೆಯಿಂದ ಹಬ್ಬದ ಥರ ನಾವು ಆಚರಣೆ ಮಾಡ್ತೀವಿ ಸರ್.